ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ನಾನು ಯಾವುದೇ ರೀತಿ ಹೊಸ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರೂ ಪ್ರತಿಯೊಂದು ಶಾರ್ಟ್ಸ್ ಆಗಲಿ ಯಾವುದೇ ಆಗಲಿ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ಅದನ್ನು ನೋಡಿ ನೀವು ನನಗೆ ವೀಡಿಯೋನ ಫುಲ್ ಕೊನೆವರೆಗೂ ನೋಡಿದ್ರೆ ನನಗೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಇಲ್ಲಿ ಯಾವ ರೀತಿ ಉದ್ಯೋಗದ ಮಾಹಿತಿ ತಗೊಂಡು ಬಂದಿದ್ದೀನಿ ಅಂತ ಅಂದರೆ, ಕರ್ನಾಟಕ ಲೋಕಸೇವಾ ಆಯೋಗದಿಂದ ಈ ಒಂದು ಅಧಿಸೂಚನೆ ಪ್ರಕಟಣೆ ಆಗಿದೆ. 2024ನೇ ಸಾಲಿನ ಈ ಒಂದು ಅಂದರೆ ಜಾಬ್ ಅಂತ ಹೇಳ್ಬೋದು. 2024 ಈಗ ಜನವರಿಗೆ ಸ್ಟಾರ್ಟ್ ಮಾಡಿದ್ದಾರೆ. ಆಲ್ರೆಡಿ ಅಪ್ಲಿಕೇಶನ್ ತೊಗೊಳ್ತಾ ಇದ್ದಾರೆ. ಜನವರಿ ಆಲ್ಮೋಸ್ಟು 2ನೇ ತಾರೀಕು 3ನೇ ತಾರೀಕಿಂದ ಫೆಬ್ರವರಿ 3ವರೆಗೂ ಇರುತ್ತೆ. ಸೊ ನೀವು ಅಷ್ಟರೊಳಗಡೆ ನೀವು ಈ ಜಾಬ್ಗೆ ಅಪ್ಲೈ ಮಾಡಬೇಕಾಗತ್ತೆ. ಇದಕ್ಕೆ ಯಾವೆಲ್ಲ ಡಾಕ್ಯುಮೆಂಟ್ಸ್ ಆಗಲಿ, ಯಾವ ರೀತಿ ಅಪ್ಲೈ ಮಾಡಬೇಕು, ಎಷ್ಟು ಓದಿರಬೇಕು, ಯಾರು ಓದಿರೋರಿಗೆ ಅಂದರೆ ಎಲ್ಲಿವರೆಗೂ ಓದಿರೋರಿಗೆ ಈ ಒಂದು ಜಾಬು ಇನ್ಕ್ಲೂಡ್ ಆಗುತ್ತೆ ಅಂತ ಹೇಳ್ತೀನಿ. ಈ ಒಂದು ಜಾಬು ಯಾವ ರೀತಿ ಅಂದರೆ, BCom ಅಂದರೆ ಯಾವುದೇ ರೀತಿ ಪದವಿ ಆಗಿರ್ಬೋದು, ಕೃಷಿ ಇದರಲ್ಲಿ ಯಾರು ಒಂದು ಡಿಗ್ರಿ ಮಾಡ್ಕೊಂಡಿರ್ತಾರೆ, BSc ಆಗಿರ್ಬೋದು, BCom ಆಗಿರ್ಬೋದು, ಹಾಗೆ ಕೃಷಿ ಸಂಬಂಧಪಟ್ಟಂಥ ಫುಡ್ ಆಗಿರ್ಬೋದು, ಸೈನ್ಸ್ ಯಾರೆಲ್ಲ ಓದಿರ್ತಾರೆ ಅವ್ರಿಗೆ ಈ ಎಕ್ಸಾಮ್ ಅಂದರೆ ಈ ಒಂದು ಜಾಬು ಇನ್ಕ್ಲೂಡ್ ಅಂದರೆ ರಿಲೇಟೆಡ್ ಆಗುತ್ತೆ. ಸೊ ಈ ಎಕ್ಸಾಮ್ಗೆ ಯಾವ ರೀತಿ ಶುಲ್ಕ ಇರುತ್ತೆ ಅನ್ನೋದನ್ನು ನಾನು ಹೇಳ್ತೀನಿ. ಫಸ್ಟು ಮೊದಲನೇದಾಗಿ ಎಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ ಅಂದರೆ, ಈ ಒಂದು ಕರ್ನಾಟಕ ಲೋಕಸೇವಾ ಆಯೋಗ ಅಂದರೆ KPSSC ಅಂತ ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ನಿಮಗೆ ಈ ಒಂದು ವೆಬ್ಸೈಟ್ ಸಿಗುತ್ತೆ. ಅಲ್ಲಿ FDA SD ಅಂತ ಕಾಲ್ ಫಾರ್ಮ್ ಆಗಿರುತ್ತೆ. ಕೃಷಿ ಸಹಾಯಕ ಆಗಿರ್ಬೋದು, ಅಂದರೆ ಕೃಷಿ ಸಹಾಯಕ ಹಾಗೆ ಕೃಷಿ ಅಧಿಕಾರಿಗಳು ಈ ಒಂದು ಜಾಬ್ಗೆ ಅಪ್ಲೈ ಮಾಡಬಹುದು. ಡಿವೈಡ್ ಮಾಡಿದ್ದಾರೆ ಈ ಒಂದು ಜಾಬ್ಗೆ. ಇಷ್ಟು 975 ಜಾಬ್ ಇಲ್ಲಿ ನೀವು ಅಪ್ಲೈ ಮಾಡ್ಕೊಳ್ಬೋದು. ಯಾರೆಲ್ಲ BCom BSc ಸೈನ್ಸಲ್ಲಿ ಅಂದರೆ ಕೃಷಿ ಸಂಬಂಧಪಟ್ಟಂತಹ ಕೋರ್ಸ್ ಮಾಡಿರೋರಿಗೆ ಇದು ಒಂದು ಜಾಬ್ ಅಂತ ಹೇಳ್ಬೋದು. ಈ ಜಾಬಲ್ಲಿ ವಯಸ್ಸಿನ ಮಿತಿ 18ರಿಂದ 33 ಅಥವಾ 38 ವರ್ಷದ ಒಳಗಡೆ ಇರೋರು ಇದನ್ನು ಅಪ್ಲೈ ಮಾಡ್ಬೋದು. ಹಾಗೆಯೇ ಅರ್ಜಿ ಶುಲ್ಕ ಎಷ್ಟಾಗುತ್ತೆ ಅಂದರೆ, SC ST ಆಗಿರ್ಬೋದು, ಅಂಗವಿಕಲರುಗಳು ಯಾರಿರ್ತಾರೆ ಅವ್ರಿಗೆ ಫುಲ್ ಫ್ರೀ ಅಂತ ಹೇಳ್ಬೋದು. ಇನ್ನೊಂದು OBC ಜನರಲ್ ಸಾಮಾನ್ಯ ವರ್ಗದವರಿಗೆ ಇಲ್ಲಿ 650 ಅಂದರೆ 710 ಹತ್ರ ಇಷ್ಟು ಎಕ್ಸಾಮ್ ಫೀಸ್ ಇರುತ್ತೆ. ನೀವು ಇಲ್ಲಿ ಕೊಟ್ಟಿರೋ ಡೇಟ್ ಫೆಬ್ರವರಿ 3ನೇ ತಾರೀಕು ಒಳಗಡೆ ನೀವು ಅಪ್ಲೈ ಮಾಡಬೇಕಾಗುತ್ತೆ. ಇದು ಆನ್ಲೈನ್ ಮುಖಾಂತರ ನೀವು ಈ ಜಾಬ್ನ ಅಪ್ಲೈ ಮಾಡಬೇಕಾಗುತ್ತೆ. ಇಲ್ಲಿ ನಾನು ಪ್ರೋಸೆಸ್ ತೋರಿಸೋದಕ್ಕೆ ಆಗೋದಿಲ್ಲ, ಯಾಕಂದರೆ ಆನ್ಲೈನ್ ನೀವು ಅಲ್ಲಿ ಓಪನ್ ಅಪ್ಲಿಕೇಶನ್ ಅಪ್ಲೈ ಆನ್ಲೈನ್ ಅಂತ ಬರುತ್ತೆ. ಅದನ್ನು ನಾನು ಈಗ ನೆಕ್ಸ್ಟ್ ವಿಡಿಯೋದಾಗ ಕಂಟಿನ್ಯೂ ಮಾಡ್ತೀನಿ. ಅಲ್ಲಿ ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ. ಏನು ಬೇಕಾಗುತ್ತೆ? ನೀವು ಓದಿರೋವಂಥ ಪ್ರಮಾಣೀಕರಿಸಿರೋವಂಥ ಪದವಿ ಪೂರ್ವ ಕಾಲೇಜ್ ಅಂದರೆ ಡಿಗ್ರಿ ಮಾಡಿರೋ ಅಂಥದ್ದು ಒಂದು ಸರ್ಟಿಫಿಕೇಟು, ಹಾಗೆ ನಿಮ್ಮ ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಆಗಿರ್ಬೋದು, ಒಂದು ಫೋಟೋ, ಅದ್ರ ಮೇಲೆ ಸೈನ್ ಮಾಡಿರೋ ಅಂಥದ್ದು, ಅದ್ರ ಕೆಳಗಡೆ JPG ಇಷ್ಟು ಅಂತ ಇರಬೇಕು. ಆ JPG ಇಷ್ಟು ಫೋಟೋಗೆ ಆಗಲಿ ಸೈನ್ಗೆ ಆಗಲಿ ಇಷ್ಟು ಕ್ರಾಪಲ್ಲಿ ಇರಬೇಕು ಅಂದ್ಬಿಟ್ಟು ನಿಮಗೆ ಅಲ್ಲಿ ಅಪ್ಲಿಕೇಶನಲ್ಲಿ ತೋರಿಸ್ತಾರೆ. ಪ್ರತಿಯೊಂದು ಸ್ಟೆಪ್ ಬೈ ಸ್ಟೆಪ್ನ ನೀವು ಓದ್ಕೊಂಡು ಅಪ್ಲೈ ಮಾಡಿದ್ರೆ ನೀವು ಖಂಡಿತ ಸಕ್ಸಸ್ಫುಲ್ ಬರುತ್ತೆ. ನೀವು ಆನಂತರ ಅಲ್ಲಿ ತೋರಿಸಿರೋ ಪ್ರಕಾರ ಪೇಮೆಂಟ್ನ ನೀವು ಮೊಬೈಲಲ್ಲೇ ಆನ್ಲೈನಲ್ಲೇ ಮಾಡ್ಕೊಳ್ಬೋದು. ಹೋಗಿ ಹೊರಗಡೆ ಆಗೆಲ್ಲ ಆಫ್ಲೈನ್ ಇರ್ತಿತ್ತು. ನಾನು ಅಪ್ಲೈ ಮಾಡಬೇಕಾದ್ರೆ ಒಂದು 5 to 6 years ಬ್ಯಾಕ್ಸು. ಬಟ್ ಈಗ ಸ್ವಲ್ಪ ಅಪ್ಡೇಟ್ ಆಗಿದೆ. ನೀವು ಆನ್ಲೈನಲ್ಲೇ ಮಾಡ್ಕೊಳ್ಬೋದು. ಆನ್ಲೈನಲ್ಲಿ ಮಾಡಿಕೊಂಡ್ರೆ ನಿಮಗೆ ಅಲ್ಲಿ ನೋಟಿಫಿಕೇಷನ್ ಅಂದರೆ ಬಿಲ್ ಹಾಕಿರೋದು, ನೀವು ಫೋನ್ಪೇ ಮಾಡಿರೋ ಬಿಲ್ಲು ನೀವು ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಬೋದು. ಸೊ ಇದು ಆಗಿರುತ್ತೆ. ನೀವೊಂದು ಈ ಉದ್ಯೋಗ ಎಕ್ಸಾಮ್ ಬರೆದು ಪ್ರತಿಯೊಂದು ಎಕ್ಸಾಮ್ ಇರುತ್ತೆ. ಇಂಗ್ಲೀಷು, ಕನ್ನಡ, ಸಮಾಜ ಅಂತ ಇರುತ್ತೆ. ಆ ಎಕ್ಸಾಮಲ್ಲಿ ನೀವು ಪಾಸ್ ಆಯಿತು ಅಂತಂದರೆ ಅವರು ನಿಮಗೆ ಡೈರೆಕ್ಟ್ ಇಂಟರ್ವ್ಯೂ ಮಾಡ್ತಾರೆ. ಡೈರೆಕ್ಟ್ ಇಂಟರ್ವ್ಯೂ ಮಾಡಾದಮೇಲೆ ಈ ಜಾಬ್ ನಿಮಗೆ ಸಿಕ್ತು ಅಂತ ಅಂದರೆ ನಿಮಗೆ ಕೃಷಿ ಅಧಿಕಾರಿಗಳಿಗೆ 48,900 ಸಮಥಿಂಗ್ ಬರುತ್ತೆ. ಒಂದು 70ರಿಂದ 80 ಸಾವಿರದ ಒಳಗಡೆ, 40ರಿಂದ ಒಂದು 70-80 ಒಳಗಡೆ ನಿಮಗೆ ಈ ಏನಂತ ಹೇಳ್ತೀವಿ ಸಂಬಳ ಸಿಗುತ್ತೆ. ಕೃಷಿ ಸಹಾಯಕ ಅವ್ರಿಗೆ ಸಹಾಯಕ ಆಗಿರೋರಿಗೆ 40ರಿಂದ ಒಂದು 78-70 ಸಾವಿರ ಸಂಬಳ ಸಿಗುತ್ತೆ. ಸೊ ನೀವು ಈ ಒಂದು ಬೆಸ್ಟ್ ಆಪರ್ಚುನಿಟಿ ಅಂತ ಹೇಳ್ಬೋದು ಡಿಗ್ರಿ ಮಾಡಿರೋರಿಗೆ. ಇಲ್ಲಿ ಇನ್ನೊಂದೇನೆಂದರೆ 10th 2nd PUಗೆ ಅಪ್ಲೈ ಮಾಡೋದಕ್ಕಾಗಲ್ಲ. ಇಲ್ಲಿ ಏನಿದ್ರು BCom BSc BA ಫುಡ್ಡು ಅಂದರೆ ಆಹಾರ ಮತ್ತು ಸೈನ್ಸ್ ವಿಜ್ಞಾನದ ಬಗ್ಗೆ ಏನು ತಿಳ್ಕೊಂಡಿರ್ತಾರೆ ಅಂಥವ್ರು, ಕೃಷಿ ಬಗ್ಗೆ ಏನು ತಿಳ್ಕೊಂಡಿರ್ತಾರೆ ಅಂಥವ್ರು ಇಲ್ಲಿ ಅಪ್ಲೈ ಮಾಡ್ಬೋದು ಅಂತ ನಾನು ಆಗಲೇ ಹೇಳಿದೆ. ಸೊ ಅವ್ರಿಗೆ ಇದು ಬೆಸ್ಟ್ ಆಪರ್ಚುನಿಟಿ ಅಂತ ಹೇಳ್ಬೋದು. ಪ್ಲೀಸ್ ತಡ ಮಾಡಬೇಡಿ.
ನನ್ನೊಂದು ರಿಕ್ವೆಸ್ಟ್ ಅಂತ ಅಂದ್ಕೊಳ್ಬೋದು. ಈ ಒಂದು ಜಾಬ್ನ ನೀವು ಆಫರ್ನ ಬಿಡಬೇಡಿ. ಸೊ ಬೇಗ ಹೋಗಿ ಅಪ್ಲೈ ಮಾಡಿ. ನೀವು ಹೊರಗಡೆ ಸೆಂಟರ್ಸ್ಗಳಲ್ಲೂ ಕೇಳಿದ್ರೆ ಅವರು ಅಪ್ಲೈ ಮಾಡಿಕೊಡ್ತಾರೆ. ನೀವು ಮನೇಲೇ ಸಕ್ಸಸ್ಫುಲ್ ಆದಮೇಲೆ ನೀವು ಏನು ಪೇಮೆಂಟ್ ಮಾಡಾದಮೇಲೆ ನಿಮಗೆ ನೋಟಿಫಿಕೇಷನ್ ನೀವು ಚೆಕ್ ಮಾಡ್ತಾ ಇರಬೇಕು. ಈ ವೆಬ್ಸೈಟ್ಗೆ ಹೋಗಿ, ಈ ವೆಬ್ಸೈಟಲ್ಲಿ ಹೋಗಿ ಆದಮೇಲೆ ಅಂದರೆ ಚೆಕ್ ಮಾಡಾದಮೇಲೆ ನಿಮಗೆ ಅಲ್ಲಿ ಎಕ್ಸಾಮ್ ಡೇಟ್ ಆಗಲಿ, ಎಕ್ಸಾಮ್ಗೆ ಯಾವ ರೀತಿ ಪ್ರಿಪ್ರೇಷನ್ ಆಗಬೇಕು ಅನ್ನೋದನ್ನು ಈ ಒಂದು ವೆಬ್ಸೈಟಲ್ಲಿ ಫುಲ್ ಡೀಟೇಲಾಗಿ ಕೊಟ್ಟಿರ್ತಾರೆ. ಪ್ರತಿಯೊಂದೂ ಸಮಾಧಾನವಾಗಿ ನೀವು ನೋಡಿಕೊಂಡು ಅಪ್ಲೈ ಮಾಡಿ, ಮತ್ತು ನೋಡ್ಕೊಂಡಿನೇ ಎಕ್ಸಾಮ್ಗೆ ಪ್ರಿಪೇರ್ ಮಾಡ್ಕೊಳ್ಬೋದು. ನಿಮಗೆ ಕ್ವಶನ್ ಲೆಟರ್ ಒಂದು ಬುಕ್ಲೆಟ್ ಥರ ನಿಮಗೆ ಅಪ್ಲೋಡ್ ಮಾಡ್ತಾರೆ. ಆ ಮುಖಾಂತರ ಅದೇ ಟೈಪಲ್ಲಿ ನಿಮಗೆ ಎಕ್ಸಾಮ್ ಕೂಡ ಇರುತ್ತೆ. ಕನ್ನಡ ಪರೀಕ್ಷೆ ಮತ್ತು ಹಾಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳು ಏನಿರ್ತವೆ ಅದು ಅಂದರೆ ಜನರಲ್ ನಾಲೆಜ್ಗಳೇ ಇರುತ್ತೆ. ಸೊ ಆಲ್ಮೋಸ್ಟ್ ಜನರಲ್ ನಾಲೆಜ್ಗಳನ್ನ, ಸಮಾಜ ವಿಜ್ಞಾನ ಇದಕ್ಕೆ ತುಂಬ ಕಾನ್ಸಂಟ್ರೇಟ್ ಮಾಡಿ. ಕನ್ನಡದೂ ಅಷ್ಟೇ, ಕನ್ನಡನೂ ಈಸಿಯಾಗಿರುತ್ತೆ. ಎಕ್ಸಾಮ್ನ ಬರೆದು ನೀವು ಒಂದು ಜಾಬ್ನ ತಗೊಳ್ಬೋದು. ಸೊ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಕೊನೆ ತನಕ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.